ನಮಸ್ತೆ ಫ್ರೆಂಡ್ಸ್. ನೋಡಿ, ನಾನು ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮನೇಲೆಲ್ಲ ಊರಿಗೆ ಹೋಗಿದ್ದಾರೆ, ಹಂಗಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟಿಗೆಲ್ಲ ಈರುಳ್ಳಿ, ಟೊಮ್ಯಾಟಿ, ಉಳ್ಳಾಗಡ್ಡಿ. ಈರುಳ್ಳಿ ಏನಲ್ಲ ರೀ, ಉಳ್ಳಾಗಡ್ಡಿ ಅಂತೀವಿ ನಮ್ಮ ಕಡೆ. ನಾವು ಈ ಕಡೆ ಈರುಳ್ಳಿ ಅಂತಾರೆ ದಕ್ಷಿಣ ಕರ್ನಾಟಕದಾಗ. ಉಳ್ಳಾಗಡ್ಡಿ, ಟೊಮ್ಯಾಟಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹೋಳೀನಿ ರೀ. ಈಗ ರವೆ ಹುರ್ಲಿಕತ್ತೀನಿ. ರವೆ ಸ್ವಲ್ಪ ಕೆಂಪಗೆ ಆಗಬೇಕು, ಗೋಲ್ಡನ್ ಬ್ರೌನ್ ಆದವು ಅಂದ್ರೆ ಅದೊಂದು ವಾಸನೆ ಬರ್ತಾರೆ, ಸ್ಮೆಲ್ಲ. ಆ ಸ್ಮೆಲ್ ಬಂತಂದ್ರೆ ಹುರಿದವ ರವೆ ಅಂಥೇಳಿ ಗೊತ್ತಾಗ್ತದೆ. ಸೊ ಆ ರವೆ ಹುರ್ಕೊಂಡು ತೆಗೆದು ತಾಟ್ನಾಗ ಎತ್ತಿಟ್ಕೊಂಡಿನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕ್ಕೊಂಡು, ಸಾಸಿವೆ ಇಲ್ಲರಿ ಖಾಲಿ ಆಗ ಮನೆಯಾಗ, ಹಂಗಾಗಿ ಜೀರಿಗೆನ ಹಾಕ್ಕೊಂಡು ಮಾಡತ್ತೀನಿ. ಇವಾಗ ಶೇಂಗಾ ಹಾಕಿದೆ. ಶೇಂಗಾ ಸ್ವಲ್ಪ ಹುರಿದ ಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ ರೀ. ಶೇಂಗಾ ಸ್ವಲ್ಪ ಇನ್ನೂ ಹುರಿಬೇಕು. ಸೊ ಇವಾಗ ಶೇಂಗಾ ಎಲ್ಲ ಸ್ವಲ್ಪ ಲೈಟಾಗಿ ಬ್ರೌನ್ ಆದಮೇಲೆ ಮೆಣಸಿನ್ಕಾಯಿ ಹಾಕಿ, ಮೆಣಸಿನ್ಕಾಯಿ ಎಲ್ಲ ಚೆಂದಾಗಿ ಹುರಿಬೇಕು ರೀ. ಚೆಂದಾಗಿ ಅದೆಲ್ಲ ಖಾರ ಬಿಟ್ಕೊತದ. ಸೊ ಅದು ಹುರಿದ ಮೇಲೆ ಈರುಳ್ಳಿ ಹಾಕ್ಕೊತೀನಿ. ನೋಡಿ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ತೀನಿ. ಈ ಉಪ್ಪಿಟ್ಟು ಸುಸ್ಲಾಕೆಲ್ಲ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೆ, ಸುಸ್ಲ ಅಂದ್ರೆ ಒಗ್ಗರಣೆ, ಮಂಡಕ್ಕಿ ಒಗ್ಗರಣೆ ಅಂತಾರಲ್ರಿ, ಅವಕ್ಕೆಲ್ಲ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೆ ಟೇಸ್ಟ್ ಇರ್ತದೆ. ನಾನು ಒಬ್ಬನಿಗೋಸ್ಕರ ಮಾಡ್ಕೊತೀನಿ, ಹಂಗಾಗಿ ಒಂದೇ ಈರುಳ್ಳಿ ಹಾಕ್ಕೊಂಡೇನಿ ರೀ. ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು 4 ಮೆಣಸಿನ್ಕಾಯಿ ಹಾಕೀನಿ. ನೋಡಿರಿ, ಟೊಮೆಟೊ ಹಾಕಿದೆ. ಟೊಮೆಟೊ ಎಲ್ಲ ಫ್ರೈ ಆಗಲಿ. ಸೊ ಅರಿಶಿನ ಅಂತೂ ಇಲ್ಲ, ಸೊ ಹಂಗೆ ಬಿಳಿ ಉಪ್ಪಿಟ್ಟು ಮಾಡ್ತೀನಿ ರೀ. ಟೊಮೆಟೊ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಹಂಗೆ ಇದು ನನ್ನ ಫಸ್ಟ್ನೇ ಬ್ಲಾಗ್ ಅದ ರೀ. ಎಲ್ಲರೂ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟೇ ನನಗೆ ಮುಂದೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಭಾಳ ಆಸೆ ಇತ್ತು ನಂಗೆ ತುಂಬ ದಿನದಿಂದ ಮಾಡಬೇಕು ಅಂಥೇಳಿ ಬ್ಲಾಗ್ಗಳು. ಸೊ ಭಯ ಇತ್ತು ಮನಸ್ಸಿನಾಗ, ಹಾಗೆ ಮಾಡಲೇಬೇಡ ಅಂಥೇಳಿ. ಸೊ ಮಾಡತ್ತೀನಿ, ದೇವ್ರ ಮೇಲೆ ಭಾರ ಹಾಕಿ. ನೀವು ಸಪೋರ್ಟ್ ಮಾಡಿರಿ. ತಪ್ಪು ಏನೇ ಇದ್ರೂ ಹೇಳ್ರಿ, ಸರಿ ಮಾಡ್ಕೊತೀನಿ. ಸಪೋರ್ಟ್ ಮಾಡಿರಿ. ನೋಡಿರಿ, ಎಲ್ಲ ಟಮಾಟೆ ಎಲ್ಲ ಫ್ರೈ ಆದಮೇಲೆ ಉಪ್ಪು ಹಾಕಿದ್ಮೇಲೆ ಕೊತ್ತಂಬರಿ ಹಾಕಿದೆ. ಸೊ ಕೊತ್ತಂಬರಿ ಎಲ್ಲ ಹಾಕಿ ಎಲ್ಲ ಫ್ರೈ ಆದಮೇಲೆ ನೀರು ಹಾಕಿ ಕುದಿಯಾಕಿಟ್ಟೆ. ನೀರು ಕುದಿ ಬರ್ನ ರವೆ ಹಾಕೀನಿ. ಸೊ ರವೆ ಒಂಚೂರು ಸೈಡಿಗೆ ಚೆಲ್ದು. ಸೊ ಸಣ್ಣ ಪುಟ್ಟ ತಪ್ಪಾತವ್ರಿ, ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಅಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಸೊ ಆದರೂ ಮಾಡ್ತೀವಿ. ಪೂರ್ತಿ ಬರಲ್ಲ ಅಂತನೂ ಏನಿಲ್ಲ ರೀ, ಮಾಡ್ತೀವಿ. ಅಡುಗೆ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ನೋಡಿರಿ, ಕುದಿಲಿಕತ್ತು, ಉರಿ ಸಣ್ಣಿಟ್ಟೆ, ಮುಚ್ಚಿಬಿಟ್ಟಿನಿ. ನೋಡಿರಿ, ಉಪ್ಪಿಟ್ಟು ರೆಡಿ ಆಗ್ಯದ. ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಯ್ತು, ಚಾರ್ಜ್ ಖಾಲಿ ಆಯಿತು, ಹಾಗಾಗಿ ಆಫ್ ಮಾಡಿದ್ದೆ. ಎಷ್ಟೊತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಊಟ ಮಾಡ್ತೀನಿ ರೀ. ಉಪ್ಪಿಟ್ಟು ರೆಡಿ ಆಗ್ಯದ. ಸ್ವಲ್ಪ ಶೇವ ಇದ್ದು ಶೇವ ಹಾಕ್ಕೊಂಡು ವೈಟ್ ಉಪ್ಪಿಟ್ಟು ತಿನ್ನತ್ತೀನಿ. ನೋಡ್ರಿ ಹೆಂಗದ ಉದ್ರೋದು. ನನಗೆ ಈ ಥರ ಉದ್ರೋದಿರ್ಬೇಕು ಉಪ್ಪಿಟ್ಟು. ಯಾರ್ಯಾರಿಗೆ ಉದ್ರೋದ್ರ ಉಪ್ಪಿಟ್ಟು ಇಷ್ಟ ಕಮೆಂಟ್ ಮಾಡಿರಿ, ಹೇಳ್ರಿ. ನಿಮ್ಗೆ ಯಾರು ಉದ್ರೋದ್ರ ಉಪ್ಪಿಟ್ಟು ಇಷ್ಟ? ನನಗಂತೂ ಉದ್ರೋದು ಉಪ್ಪಿಟ್ಟು ಅಂದ್ರೆ ಇಷ್ಟ. ನನಗೆ ಮೆತ್ತಗೆ ಮುದ್ದೆ ಮೆತ್ತಗೆ ಇರುತ್ತೆ, ಇನ್ನೂ ಮೆತ್ತಗೆ ಇರ್ತದೆ ರೀ. ಆದ್ರೆ ಉದ್ರೋದ್ರಾಗಿರ್ತಲ್ಲ. ನನಗೆ ಪೂರ್ತಿ ಗಂಜಿ ಥರ ಮುದ್ದೆ ಥರ ಇದ್ರೆ ನಂಗೆ ಇಷ್ಟ ಆಗಲ್ಲ ರೀ. ಈ ಥರ ಸ್ವಲ್ಪ ಉದ್ರೋದ್ರಾಗಿರ್ಬೇಕು ನನಗೆ. ಹಿಂಗೆ ಉದ್ರೋದ್ರ ಇರಬೇಕು ಉಪ್ಪಿಟ್ಟು, ಹಂಗಿದ್ರೆ ನಂಗೆ ಇಷ್ಟ ಆಗ್ತದ. ನೋಡ್ರಿ, ಈಗ ಉಪ್ಪಿಟ್ಟು ತಿನ್ನಾಗ್ತೀನಿ. ಉಪ್ಪಿಟ್ಟದಾಗ ಸ್ವಲ್ಪ ಸೇವ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು, ಒಂದು ಹಸಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಉಳ್ಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ. ತಿಂದವ್ರಿಗೆ ಗೊತ್ತಿರ್ತದೆ ರೀ ಟೇಸ್ಟ್ ಏನಂತೇಳಿ. ಮಸ್ತಾಗ.